ಇವತ್ತು ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ. ಸಿನಿಮಾ ಡೈರೆಕ್ಟರ್ ಸೂರ್ಯಣ್ಣ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಯಾಕೆಂದ್ರೆ ನಾನು ಸಹ ಆ ಸಿನಿಮಾದಲ್ಲಿ ಪೊಲೀಸ್ ಆಗಿ ಆಕ್ಟಿಂಗ್ ಸಹ ಮಾಡಿದ್ದೀನಿ. ಆ ಸಿನಿಮಾ ನಿನ್ನೆ ಅಂದ್ರೆ ರಿಲೀಸ್ ಆಗಿದೆ. ಆ ಸಿನಿಮಾ ಬಹಳ ಸ್ಪಷ್ಟವಾಗಿ ಜಗತ್ತಿಗೆ ಈಗಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಏನು ತಿಳಿಸ್ಬೇಕು, ಯಾವ ವಿಚಾರದ ಬಗ್ಗೆ ತಿಳಿಸ್ಬೇಕು ಅದನ್ನು ಸ್ಪಷ್ಟವಾಗಿ ನಮ್ಮ ಡೈರೆಕ್ಟರ್ ಸೂರ್ಯಣ್ಣವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಅದರಲ್ಲಿ ರಿಯಲ್ ರೌಡಿ ನಮ್ಮ ಲೇಡಿ ಇದ್ದಾರೆ. ಅವರು ಸಹ ಆ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದಾಗ ಜೈಲಲ್ಲಿದ್ದರು. ಮತ್ತೆ ಅದಾದ ಮೇಲೆ ಈಗ ಮತ್ತೆ ಬಂದಿದ್ದಾರೆ. ಅದನ್ನ ಫುಲ್ ಅದ್ದೂರಿಯಿಂದ ಸಿನಿಮಾವನ್ನ ರಿಲೀಸ್ ಮಾಡಿಸಿದ್ದಾರೆ. ಆ ಸಿನಿಮಾದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸನ್ನಿವೇಶಗಳು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸ್ಪಷ್ಟತೆಯಿಂದ ಸಿನಿಮಾ ಕೂಡಿದೆ. ದಾವಣಗೆರೆಯಲ್ಲಿ ವಸಂತ ಟಾಕೀಸ್ಗೆ ಹಾಕಿದ್ದಾರೆ. ಏನು ಬಸವನಗರ ಪೊಲೀಸ್ ಠಾಣೆ ಪಕ್ಕದಲ್ಲಿರ್ತಕ್ಕಂಥ ವಸಂತ ಟಾಕೀಸ್ಗೆ ಹಾಕಿದ್ದಾರೆ. ಈಗಿನ ಅಂದ್ರೆ ಮಾಜಿ ರೌಡಿಗಳೆಲ್ಲ ಆ ಸಿನಿಮಾದಲ್ಲಿ ಇದ್ದಾರೆ. ಏನು ಆ ಬೆಂಗಳೂರಲ್ಲಿ ಏನು ರೌಡಿಸಮ್ ಮಾಡ್ತಾ ಇದ್ರು ಆ ಎಲ್ಲ ರೌಡಿಗಳು ಸಹ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ದಾವಣಗೆರೆಯ ಕೋಬ್ರಾ ದೊಡ್ಡೇಶ್ ಅವರು ಸಹ ಒಂದು ಪೊಲೀಸ್ ಆಕ್ಟಿಂಗ್ ನಲ್ಲಿ ಆ ಚಿತ್ರದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ದುನಿಯಾ ವಿಜಯ್ ಸಂಘದ ಅಧ್ಯಕ್ಷರಾಗಿದ್ರು ಹಿಂದೆ ಆ ಸಿನಿಮಾ ಮಾಡ್ಬೇಕಾರ. ಈಗ ಅಟ್ ಪ್ರೆಸೆಂಟ್ ದಾವಣಗೆರೆಯಲ್ಲಿ ಇದ್ದಾರೆ. ಕೋಬ್ರಾ ದೊಡ್ಡೇಶ್ ಅಂತ ASI ಪಾತ್ರದಲ್ಲಿ ಮಿಂಚಿದ್ದಾರೆ. ಅದೇ ರೀತಿಯಾಗಿ ಸಿನಿಮಾದಲ್ಲಿ ಪ್ರತಿಯೊಂದು ಕಂಟೆಂಟು ಸಹ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಸಹ ನಿನ್ನೆ ಸಿನಿಮಾವನ್ನು ನೋಡಿದೆ. ಏನು ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಸಿನಿ ಪ್ರೇಕ್ಷಕರು ಸಿನಿಮಾವನ್ನು ಥಿಯೇಟರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಅಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಸೂರ್ಯಣ್ಣ ಸಿನಿಮಾವನ್ನು ನೋಡಿ, ಏಕೆಂದರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ. ಎಷ್ಟೆಲ್ಲ ತೊಂದರೆಗಳಾಗಿರ್ಬೋದು ಅದನ್ನೆಲ್ಲ ದಾಟಿ ಇವತ್ತು ನಾವು ಇಲ್ಲಿ ನಿಂತಿರೋದಕ್ಕೆ ಎಲ್ಲ ಕಲಾಭಿಮಾನಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಇವತ್ತೆಲ್ಲರೂ ಈ ವೀಕೆಂಡಲ್ಲಿ ನಿಮಗೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಮೂವಿ ಇದು. ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಇವಾಗಲೇ ನೀವೆಲ್ಲ ನೋಡಿದ್ದೀರ ಎಷ್ಟು ಜನ ಕ್ರೇಜಲ್ಲಿ ನೋಡ್ತಾ ಇದ್ದಾರೆ ಅಂತ. ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಜನನೇ ಹೇಳಬೇಕು. ಈಗ ಹೆಂಗೆ ಹೌಸ್ಫುಲ್ ಇತ್ತು 100 ಡೇಸು ಹಿಂಗೆ ಹೌಸ್ಫುಲ್ ಇರಬೇಕು ಅಂತ ಕೇಳ್ಕೊತೀವಿ. ಒಂದು ನಿಮಿಷ ನಮಸ್ಕಾರ. ನೀವೇ ಹೇಳಬೇಕು ಹೆಂಗಿದೆ ಅಂತ. ನಾವು ಮಾಡಿದ್ದೀವಿ, ಕಷ್ಟಪಟ್ಟು ಎಲ್ಲ ಸೇರಿ ಮಾಡಿದ್ದಾರೆ. ನೀವೇ ಹೇಳ್ಬೇಕು ಹೆಂಗೆ ಬಂದಿದೆ ಅಂತ. ನೀವು ನೋಡಿದ್ದೀರಲ್ವಾ? ನಿಜವಾಗ್ಲೂ ಅಣ್ಣ ನಿಜವಾಗ್ಲೂ ಮಾಡಲ್ಲ ಅಂದರು ಇದೊಂದು ಸಮಾಜಕ್ಕೆ ಒಳ್ಳೇದಾಗ್ತಿತ್ತು ಅಂತೇಳಿ ತುಂಬ ಕನ್ವಿನ್ಸ್ ಮಾಡಿ ತುಂಬ ಮಾಡಿದ್ದಾರೆ. ತುಂಬ ಬೆಂಬಲವಾಗಿ ನಿಂತು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಣ್ಣ. ಇಡೀ ಮಾರ್ಕೆಟಿಗೆ ಶೂಟಿಂಗ್ ಆಗಲಿ ಅವ್ರ ಊರಲ್ಲಿದ್ದರೂ ಸಹ ಹೋಗಿ ಮಾಡೋಂಥ ತುಂಬ ಬೆಂಬಲವಾಗಿ ಮುಂಚೆ ಅವ್ರ ಮನೇಲಿ ಒಬ್ಬ ಥರ ನಾನಂತಲ್ಲ, ಯಾರೇ ಕಷ್ಟದಲ್ಲಿ ಬಂದ್ರೂ ಅಣ್ಣ ಮನಸ್ಸು ಬೇರೆ ಲೆವೆಲಲ್ಲಿ ಐತೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಫೈನಲ್ಲಾಗೆ ಅಣ್ಣನ ಮೇಲೇ ಬಿಟ್ಟಿದ್ದೀನಿ. ನಮ್ಗೊಂಥರ ಬಿಕಾಸ್ ಈಸ್ ಸೋ ಹಂಬಲ್ ಆ್ಯಂಡ್ ಕೈಂಡ್. ಯಾವಾಗಲೂ ಹೊಸಬ್ರನ್ನ ಸಪೋರ್ಟ್ ಮಾಡೋವಂಥ ಗುಣನೇ ಇದ್ದಿದ್ದು. ಸೊ ವಿ ಆರ್ ಮಿಸ್ಸಿಂಗ್ ಯು ಡಿ ಬಾಸ್. ಆ್ಯಂಡ್ ರವಿಚಂದ್ರನ್ ಯಾವುದೋ ಒಂದು ಬಾಯಿ ಮತ್ತಲ್ಲಿ ಹೇಳಿದ್ದಾರೆ 2 ತಿಂಗಳಲ್ಲಿ ಬರ್ತಾರೆ ಅಂತ. ಆದಷ್ಟು ಬೇಗ ಬರಲಿ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಬಂದ್ರೆ ಊರಪ್ಪ ಅಣ್ಣ, ಒಂದು ನಿಮಿಷ ಅಣ್ಣ. ನಮ್ ಡಿ ಬಾಸ್ ಹೇಳ್ದಂಗೆ ತಲೆ ಹಿಡ್ದಿಲ್ಲ, ತಲೆ ಹೊಡೆದಿಲ್ಲ ಈ ಮೂವಿಗೆ. ಬೇರೆ ತರ ಮೂವಿ ಇರೋದು. ಪ್ರತಿಯೊಬ್ಬ ಯುವಕರು ಬಂದು ನೋಡ್ಬೇಕು. ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಸಪೋರ್ಟ್ ಮಾಡಬೇಕು. ಜೈ ಸೂರ್ಯ ಅಣ್ಣ. ಮೂವಿ ನೆಕ್ಸ್ಟ್ ಲೆವೆಲ್ ಆಗಿ ಬರ್ತಿದೆ ಅಣ್ಣ. ಹೆಂಗ ಅನಿಸ್ತು ನಿಮ್ಗೆ ಇವತ್ತು? ತುಂಬಾ ಎಮೋಷನಲ್ ಆಗಿಬಿಟ್ಟಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಮೂವಿ ಹೌಸ್ಫುಲ್ ಆಗಿದೆ. ನಿಜವಾಗ್ಲೂ ತುಂಬ ಎಲ್ಲ ಕಡೆ ರೆಸ್ಪಾನ್ಸಿಬಲ್ಲು. ದಾವಣಗೆರೆ ಆಗಿರ್ಬೋದು, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆನೂ ಫೋನ್ ಬರ್ತೈತೆ. ತುಂಬ ಹೌಸ್ಫುಲ್ ಅಂತ ಇದ್ದಾರೆ ಎಲ್ಲ. ನನ್ನ ಇಡೀ ಓಲ್ಡ್ ಟೀಮು ನನಗೋಸ್ಕರ ಇದು ಸೂರ್ಯನ ಅಲ್ಲ, ನನ್ನ ಹಿಂದೆ ಸುಮಾರು ಜನ ಕಷ್ಟಪಟ್ಟಿದ್ದಾರೆ. ವಿಶ್ವ ಆಗಿರ್ಬೋದು, ಆಮೇಲೆ ಎಲ್ಲ ನನ್ನ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲರೂ ಆಗಿರ್ಬೋದು, ಎಲ್ಲ ವಿಶ್ವ, ಆಮೇಲೆ ರಂಜಿತ್ ಅವರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಯೂನಿಟ್ ಬಾಯಿಂದ ಹಿಡಿದು ಎಲ್ಲರೂ ತುಂಬ ನನ್ನ ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲ ಈ ಟೈಮಲ್ಲಿ ನಾನು ಎಲ್ರಿಗೂ ಅವ್ರ ಕಾಲಲ್ಲಿ ಬಿದ್ದು ನಾನು ನಮಸ್ಕಾರ ಮಾಡ್ತೀನಿ. ಆಮೇಲೆ ಎಲ್ಲ ಅಂಡರ್ವರ್ಲ್ಡ್ ಡಾನ್ಗಳು, ಅಂದರೆ ಡಾನ್ ಈಗ ಪ್ರೆಸೆಂಟ್ ಅಲ್ಲ, ಮಾಜಿ ಡಾನ್ಗಳು ಹನ್ನೊಂದಿರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಅವ್ರಿಗೆಲ್ಲ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯೂಶ್ವಲಾಗಿ ನನಗೆ ಅಕ್ಕ ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ದಾರೆ. ಒಂದು ಈಗಾಗಲೇ ಎಲ್ಲ ಹೇಳಿದ್ದೀವಿ ರೀಲ್ಸ್ ಫೇಕ್ ಅಂತ. ಅಕ್ಕ ಮಾಡಲ್ಲ ಅಂದರು, ನಿಜವಾಗ್ಲೂ ಮಾಡಿ ಅದೇನೋ ಗೊತ್ತಿಲ್ಲ
ಅಕ್ಕನಿಗೂ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟೊಂದು ತುಂಬ ಬಂದ್ರು ಅವ್ನ್ ಗೆಲ್ಲಿ ಅಂತಾನೆ ಬಂದಿದ್ದಾರೆ. ಅವ್ನು ಬಂದ ಜೈಲ್ಗೆ ಎಂಟ್ರಿ ಹಾಕಕ್ ಬಂದಿದ್ದ, ಅಳ್ತಿದ್ದ ನನ್ನ ನೋಡಿ, ಅಕ್ಕ ನನ್ನಿಂದ ಹಿಂಗಾಗೋಯ್ತು ಅಂತ. 20ನೇ ತಾರೀಕು ಅಷ್ಟೊತ್ತು ಬರ್ತೀನಿ, ಹೋಗಿ ಫಿಲಮ್ ರಿಲೀಸ್ಗೆ ರೆಡಿ ಮಾಡ್ಕೊ ಅಂತ ಕಳಿಸ್ದೆ. ಆಮೇಲೆ ಎಲ್ಲದಕ್ಕೂ ಎಲ್ಲ ಪ್ರಮೋಷನ್ಗಳಿಗೂ ನನ್ನ ಜೊತೆಗೆ ಬೆಂಬಲವಾಗಿ ನಿಲ್ತಿ ನನ್ನ ಪಿಕ್ಚರ್ ಹೀರೋಯಿನ್ನು ನಮ್ಮನೆ ಹುಡುಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲದಕ್ಕೂ ಕೈ ಜೋಡಿಸಿ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ